ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು. ನಾವು ಪುನರಾರಂಭಿಸಿದ ಬ್ಯಾಂಕಿಂಗ್, RRB, SSC ತರಗತಿಗಳ ಮತ್ತೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಮತ್ತೊಂದು ವಲಯ, ನ್ಯೂ ಸೆಕ್ಟಾರ್ ಆಫ್ ದಿ ಸೇಮ್ ಎಕ್ಸಾಮಿನೇಷನ್, ಇದೇ ಪರೀಕ್ಷೆಯ ಮತ್ತೊಂದು ಕ್ಷೇತ್ರದ ಬಗ್ಗೆ ನಾವು ಈ ದಿವಸ ಕಲ್ತ್ಕೊಂಡ್ಬಿಡೋಣ. ಸ್ನೇಹಿತರೆ, ಸ್ಟ್ಯಾಟಿಕ್ GK ಅಂತಂದರೆ ಅದು ಕರೆಂಟ್ ಅಫೇರ್ಸ್ ಇರುವಂಥ ಕಡೆ ಇರುತ್ತೆ. ಹಾಗಿಲ್ಲ ಅಂತಂದರೆ ಇವಾಗ ಹೈಯೆಸ್ಟ್ ಮೌಂಟನ್ನು, ಲಾರ್ಜೆಸ್ಟ್ ಸಿ, ಸ್ಮಾಲೆಸ್ಟ್ ಸ್ಟೇಟ್, ಈ ಥರ ವಿಚಾರಗಳೆಲ್ಲ ಕೆಲವೊಂದೆಲ್ಲ ಬದಲಾಗದೇ ಇರುವಂಥದ್ದು ಇದೆ. ಆದರೆ ನಾವು ಎಕನಾಮಿಕ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಇಲ್ಲಿ ಸೆನ್ಸಸ್ ಅಂತ ಇರಬಹುದು ಅಥವಾ ಯಾವುದಾದರೂ ಅಂಕಿ ಅಂಶಗಳ ದತ್ತಾಂಶವನ್ನು ಒಳಗೊಂಡಿರುವಂಥ ವಿಚಾರವಾದರೆ ಅದು ಆಗಿಂದಾಗ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಹೌದಲ್ವ ಸ್ನೇಹಿತರೆ? ಈಗ ಹಿಸ್ಟ್ರಿ, ಜಾಗ್ರಫಿ ಎಲ್ಲ ನಾವು ಬೇರೆ ಸ್ಟೇಟ್ ಎಕ್ಸಾಮ್ಸ್ ಅಥವಾ UPSC ಸಿವಿಲ್ ಸರ್ವಿಸಸ್ಗೆ ಓದುವ ಹಾಗೆ ಡೆಪ್ತಲ್ಲಿ ಓದೋದು ಅವಶ್ಯಕತೆ ಇಲ್ಲ. ನಾವು ಫ್ಯಾಕ್ಟ್ಸ್ ಅಂದರೆ ಹೇಳಬೇಕಂದ್ರೆ ಈ ಸೆಕ್ಷನ್ ಹೆಚ್ಚು ಕಡಿಮೆ ಮೆಮರಿ ಟೆಸ್ಟೇ 90% ಇರುತ್ತೆ. 10% ಮಾತ್ರ ನಾವು ಆ ದಿವಸಕ್ಕೆ ಏನು ಬೇಕಿದೆ ಅದು ಅಪ್ಡೇಟ್ ತಗೊಳ್ಳೋದು ಬಾಕಿ ಇರುತ್ತೆ ಅಷ್ಟೇ ಅಲ್ವಾ? ಅದಕ್ಕೆ ಇದನ್ನು, ಈ ಭಾಗವನ್ನೇ ಕರೆಯೋದು ಸ್ಟ್ಯಾಟಿಕ್ GK ಅಂತ, ಅಂದರೆ ಸ್ಥಗಿತ ಸಾಮಾನ್ಯ ಜ್ಞಾನ ಅಂತ ಹೇಳಿಬಿಟ್ಟು ಈ ಸೆಕ್ಷನನ್ನು ಕಲ್ತ್ಕೊಂಡ್ಬಿಡೋಣ. ಹಾಗಾದರೆ ಸರಿ ಅಲ್ವಾ? ಇವತ್ತು ಈ ದಿವಸ ನಾ ಹೇಳುವಂಥದ್ದು ಯಾವ್ಯಾವ ಪರೀಕ್ಷೆಗಳಿಗೆ ಉಪಯುಕ್ತ ಅಂತ ಹೇಳಿದ್ರೆ, IBPS ಅವರು ನಡೆಸುವಂಥ ಬ್ಯಾಂಕಿಂಗ್ ಪರೀಕ್ಷೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರೀಕ್ಷೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕ್ಲರಿಕಲ್ ಕೇಡರ್ ಪರೀಕ್ಷೆಗಳು, ಹಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿನ ಹಲವು ಪರೀಕ್ಷೆಗಳು. ನಾವು ನಿನ್ನೆ ಅಷ್ಟೇ ಇದರ ಅಧಿಸೂಚನೆಯನ್ನು ಕೂಡ ನೋಡಿದ್ದೀವಿ. ಆ PUC ಬೇಸಿಸ್ ಮೇಲೆ ಇರುವಂಥ ಪರೀಕ್ಷೆಗಳು, ಅದರ ಆ ಪರೀಕ್ಷೆಗಳಿಗೂ ಉಪಯೋಗ ಆಗುತ್ತೆ. ಹಾಗೆ ರೈಲ್ವೆ ಪರೀಕ್ಷೆಗಳು, ಇನ್ಶೂರೆನ್ಸ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ NABARD ಎಕ್ಸಾಮ್ಸ್. ಸ್ನೇಹಿತರೆ, ಈ ಎಲ್ಲ ಪರೀಕ್ಷೆಗಳಿಗೆ ನಾನು ಈ ದಿವಸ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರುವಂಥ ಮಾಹಿತಿ ಉಪಯುಕ್ತವಾಗಿದೆ. ನಾವು ಮಾಡುವಂಥ ಈ ತರಗತಿಗಳ ಮುಖ್ಯ ಗುಣಲಕ್ಷಣಗಳೇನು, ವಾಟ್ ಆರ್ ದಿ ಕೀ ಫೀಚರ್ಸ್ ಆಫ್ ದೀಸ್ ಸೆಷನ್ಸ್ ಅಂತ ಹೇಳಿದ್ರೆ, ದಿಸ್ ಈಸ್ ಬೇಸ್ಡ್ ಆನ್ ಲೇಟೆಸ್ಟ್ ಪ್ಯಾಟರ್ನ್. ನಾ ಹೇಳಿದ್ದೇನು, ಎಲ್ಲೆಲ್ಲಿ ಅಗತ್ಯವಿದೆ ಅಲ್ಲಿ ಮಾತ್ರ ನಾವು ಮಾಹಿತಿ ಅಪ್ಡೇಟ್ ಮಾಡ್ಕೋಬೇಕು. ಆದರೆ ಮಾದರಿ ಇದೆಯಲ್ಲ, ಪ್ರಶ್ನಿಸುವಂಥ ಮಾದರಿ, ದಟ್ ಈಸ್ ದಿ ಕ್ವೆಶ್ಚನಿಂಗ್ ಪ್ಯಾಟ್ರನ್ ಏನಿದೆಯಲ್ಲ, ಅದನ್ನು ಆಧರಿಸಿ ಲೇಟೆಸ್ಟ್ ಇತ್ತೀಚಿನ ವೆರಿ ರೀಸೆಂಟ್ ಪ್ಯಾಟ್ರನ್ ಏನಿದೆ ಅದನ್ನು ಆಧರಿಸಿ ನಾವು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ. ಹಾಗೆ ಇದು ಮೇನ್ಸ್ ಎಕ್ಸಾಮ್ ಬರಿತೀವಲ್ಲ, ಅಥವಾ ನಾವು SSCಯಲ್ಲಿ ಕರಿಬೇಕಾದ್ರೆ ಟೈರ್ 2 ಅಂತ ಕರಿತೀವಲ್ಲ, ಅದಕ್ಕೂ ಉಪಯೋಗ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಉಪಯೋಗ ಆಗುತ್ತೆ. ಸ್ನೇಹಿತರೆ, ನೆನಪಿರಲಿ, ಇಷ್ಟೇ ಸಾಕು ಅಂತ ನಾ ಹೇಳ್ತಾ ಇಲ್ಲ, ಈ ಥರನೇ ಇರುತ್ತೆ ಅಂತ ನಾ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀವೇನಾದರೂ ಎಕ್ವಿಪ್ ಆಗಿಬಿಟ್ಟಿದ್ರಿ ಅಂತಂದರೆ ತುಂಬ ಸುಲಭವಾಗಿ ಈ ಸೆಕ್ಷನನ್ನು ನೀವು ಆನ್ಸರ್ ಮಾಡಿಬಿಡ್ಬೋದು. ನೆಕ್ಸ್ಟು ಏನು ಥರ ಇರುತ್ತೆ ಈ ಪ್ರಶ್ನೆಗಳು ಅಂತಂದರೆ, ಫ್ರಮ್ ಈಸಿ ಟು ಮಾಡರೇಟ್ ಲೆವೆಲ್, ಅಂದರೆ ಅತಿ ಸುಲಭದಿಂದ ಒಂದು ಮಧ್ಯಮ ಕಾಠಿಣ್ಯದವರೆಗೆ, ಮಟ್ಟದವರೆಗೆ ಇದ್ದಿರುತ್ತೆ ಅಂತ ಹೇಳಿಬಿಟ್ಟು, ಈಸಿ ಟು ಮಾಡರೇಟ್ ಲೆವೆಲ್ ಇದ್ದಿರುತ್ತೆ ಈ ಪ್ರಶ್ನೆಗಳು ಅಥವಾ ಈ ಒಂದು ಮಾಹಿತಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ. ಸ್ನೇಹಿತರೆ, ಇವತ್ತು ನಾವು ಕಲಿತಾ ಇರೋ ಅಂಥದ್ದು ಎಲ್ಲವೂ ಕೂಡ ಅಬ್ಸಲ್ಯೂಟ್ಲಿ ನಿಮ್ಮ ಮೆಮರಿ ಟೆಸ್ಟ್, ಅಂದರೆ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಪರೀಕ್ಷಿಸುವಂಥ ಒಂದು ವಿಭಾಗ ಇದಾಗಿರುತ್ತೆ. ಸೆನ್ಸಸ್ ಇನ್ ಇಂಡಿಯಾ, ಇದು ಭಾರತದಲ್ಲಿ ಜನಗಣತಿಯ ಬಗೆಗೆ ಈ ದಿನದ ಅಂಕಿ ಅಂಶಗಳನ್ನು ಒದಗಿಸ್ತಾ ಇದೆ. ನಾನು ನಿಮ್ಮ ಜೊತೆ ಮಾತಾಡ್ತಿರೋದು 2025 ಇಸುವಿಯ ಜೂನ್ ಮಾಹೆಯಲ್ಲಿ. ಇದಕ್ಕೆ ಸಂಬಂಧಿಸಿದ ಇಲ್ಲಿವರೆಗೆ ಅಪ್ಡೇಟ್ ಆಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಪರೀಕ್ಷೆ ಬರೆಯುವಂಥ ಸ್ನೇಹಿತರು ಕೂಡ ಇದೇ ಮಾಹಿತಿಯನ್ನು ಬಳಸ್ಕೊಂಡು ಜಸ್ಟ್ ಆ ಡೇಟಾ ಏನಿದೆ, ದತ್ತಾಂಶ ಏನಿದೆ, ಅದು ಎಲ್ಲ ಬ್ಲಾಗ್ಗಳು ಪ್ರೈವೇಟ್ ಚಾನಲ್ಗಳಲ್ಲಿ ತಗೊಳ್ಬಾರ್ದು. ವೇರಿ ಆಗುತ್ತೆ, ಸ್ವಲ್ಪ ವ್ಯತ್ಯಾಸ ಇದ್ದರೂ ನಮ್ಮ ಪರೀಕ್ಷೆಗೆ ಉಪಯೋಗ ಆಗೋದಿಲ್ಲ. ಅದರಿಂದ
ಸರ್ಕಾರಿ ವೆಬ್ಸೈಟಲ್ಲೇ, ಸರ್ಕಾರಿ ಜಾಲತಾಣಗಳಲ್ಲೇ ಇರುವಂಥದ್ದನ್ನು ನಾವು ತೊಗೊಂಡ್ಬಿಟ್ಟು ಅದನ್ನು ಅಪ್ಡೇಟ್ ಮಾಡ್ಕೊಂಬಿಟ್ರೆ ಇಂತಿಷ್ಟೇ ಮಾಹಿತಿ ಇದಿರುತ್ತೆ. ಅದರಿಂದ ನಾವು ಅದನ್ನು ನೋಡ್ಕೊಂಬಿಡೋಣ. ರೈಟ್ ನಾವು ಸೆನ್ಸಸ್ ಇನ್ ಇಂಡಿಯಾ, ಇದು ಎಕನಾಮಿಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರಲ್ಲ ಒಂದು ಸೆಕ್ಷನ್ ನಮಗೆ ಸಿಲೆಬಸ್ಸಲ್ಲಿ, ಅದಕ್ಕೆ ಸಂಬಂಧಿಸಿದ್ದು ಅದರ ಭಾಗ ಇದು. ಸೊ ವಾಟ್ ಈಸ್ ಸೆನ್ಸಸ್? ಏನು ಈ ಜನಗಣತಿ ಅಂದ್ರೇನು? ಜನಗಣತಿ ಅಂದರೆ ಟು ಕಲೆಕ್ಟ್ ದಿ ಇನ್ಫಾರ್ಮೇಷನ್. ಎಷ್ಟು ಜನ ಇದ್ದಾರಪ್ಪ? ನಾವೆಲ್ಲ ಇತ್ತೀಚೆಗಂತೂ ಬೇರೆ ಬೇರೆ ಕಾರಣಗಳಿಗೆ ಸೆನ್ಸಸ್ಸನ್ನು ಮಾಡ್ತಾ ಇರುವಂಥದ್ದು, ಅದು ತಪ್ಪಾಯಿತು ಇನ್ನೊಂದು ಸಲ ಮಾಡಿ, ಈ ಎಲ್ಲದನ್ನು ಕೇಳ್ತಾನೆ ಇದ್ದೀವಿ. ಆದ್ದರಿಂದ ನಮಗೆ ಇದರ ಬಗ್ಗೆ ಇತ್ತೀಚೆಗೆ ಇವಾಗಿನ ದಿನಮಾನಗಳಲ್ಲಿ ನಮಗೆ ಹೆಚ್ಚು ಇದರ ಬಗ್ಗೆ ಅವಗಾಹನೆ ಇದೆ ಅಲ್ವಾ? ಅದರಿಂದಲೇ ಇದನ್ನು ಫಸ್ಟ್ ಟಾಪಿಕ್ ಅಂತ ಹೇಳಿ ಚೂಸ್ ಮಾಡಿದ್ದು, ಸರಿ ಅಲ್ವಾ? ಕಲೆಕ್ಟಿಂಗ್, ಕಂಪೈಲಿಂಗ್, ನಾ ಎಲ್ಲ ಒಂದು ಕಡೆ ಕ್ರೋಢೀಕರಿಸ್ತೀನಿ. ಐ ಕಲೆಕ್ಟ್, ಸಂಗ್ರಹಿಸ್ಬಿಡ್ತೀನಿ ಎಲ್ಲ. ಅಲ್ಲಲ್ಲ ಹಂಗೆ ಸಂಗ್ರಹಿಸ್ಬಿಟ್ರೆ ಅದನ್ನು ನಾನು ಕ್ರೋಢೀಕರಿಸಬೇಕು. ಐ ನೀಡ್ ಟು ಕಂಪೈಲ್ ಇಟ್. ಐ ಡೂ ದ್ಯಾಟ್ ವಿತ್ ದಿ ಡೇಟಾ. ಆ್ಯನಲೈಸ್ ಇಟ್, ಅದನ್ನು ನಾನು ವಿಶ್ಲೇಷಿಸ್ತೀನಿ. ಆ್ಯಂಡ್ ಪಬ್ಲಿಷ್. ಯಾಕಂತಂದರೆ ಐ ಆಮ್ ಅ ಕಾಮನರ್, ನೀವೆಲ್ಲ ಸ್ಪೆಷಲಿಸ್ಟ್ಸು, ಯು ಆರ್ ಸ್ಟಡಿಯಿಂಗ್, ಯು ಜಸ್ಟ್ ಸೇ ದ್ಯಾಟ್, ಬಟ್ ಐ ಆ್ಯಸ್ ಎ ಕಾಮನರ್ ನನಗೆ ಅರ್ಥ ಆಗಬೇಕಲ್ವಾ? ಯಾಕಂದರೆ ಹೆಚ್ಚಿನ ಜನತೆ ಇರೋದೇ ಸಾಮಾನ್ಯರು. ಅದರಿಂದ ಅರ್ಥ ಆಗೋ ಹಾಗೆ ನೀವು ಈ ದತ್ತಾಂಶವನ್ನು ಪ್ರಕಟಿಸ್ತೀರ. ಯಾವುದರ ಬಗೆಗೆ? ಮಾಹಿತಿಯನ್ನು ಸಂಗ್ರಹಿಸಿದ್ರಿ, ಕ್ರೋಢೀಕರಿಸಿದ್ರಿ, ವಿಶ್ಲೇಷಿಸಿದ್ರಿ, ಅದನ್ನು ನೀವು ಪ್ರಕಟಿಸಿಯೂ ಬಿಟ್ರಿ. ಯು ಹ್ಯಾವ್ ಕಲೆಕ್ಟೆಡ್, compiled, analyzed and published the data about what ಅಂದರೆ about the population, ಜನಸಂಖ್ಯೆಯ ಬಗ್ಗೆ, ಹಾಗೆ and various characteristics of a country, ಒಂದು ದೇಶದ ವಿವಿಧ ಗುಣಲಕ್ಷಣಗಳ ಬಗೆಗೆ, ಹಾಗೆ ಇಲ್ಲಿರುವಂಥ ಜನಸಂಖ್ಯೆಯ ಬಗೆಗೆ ಮಾಹಿತಿಯನ್ನು ನೀವು ಹಂಚ್ಕೊಳ್ತಾ ಇದ್ದೀರಾ. ಸರಿ ಅಲ್ವಾ? ಇಟ್ ಇನ್ಕ್ಲೂಡ್ಸ್ ಡೇಟಾ ಆನ್ ಏನೇಂದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ಜನಗಣತಿ ಅನ್ನುವಂಥದ್ದು ಪಾಪ್ಯುಲೇಷನ್ ಸೈಜ್, ಜನಸಂಖ್ಯೆಯ ಗಾತ್ರ, ಲಿಟರಸಿ, ಅಕ್ಷರತೆ ಎಷ್ಟಿದೆ, ಆಕ್ಯುಪೇಷನ್, ನಮ್ಮ ವೃತ್ತಿ ಏನಾಗಿದೆ, ರಿಲಿಜಿಯನ್, ಜಾತಿ ಗಣತಿ ಆಗಬಾರ್ದು, ಮಾಡ್ತಾ ಇದ್ದಾರೆ, ನಾವು ಒಪ್ಪಬೇಕು ಅಷ್ಟೇ. ಲ್ಯಾಂಗ್ವೇಜ್, ಭಾಷೆ, ಹೌಸಿಂಗ್ ಅಂದರೆ ಗೃಹಗಳು ಯಾವ್ಯಾವುದು, ಪಕ್ಕಾ ಮನೆ, ಕಚ್ಚಾ ಮನೆ, ಈ ಎಲ್ಲದನ್ನು ನಾವು ಕೇಳ್ಕೊಂಬಂದಿರುವಂಥ ದಿನನಿತ್ಯದ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರುವಂಥ ವಿಚಾರಗಳು ಹೌಸಿಂಗ್. ಆ್ಯಂಡ್ ಆಲ್ಸೋ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್, ಇದರೊಂದಿಗೆ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಒದಗಿಸುವಂಥದ್ದು ಈ ಸೆನ್ಸಸ್ ಅಥವಾ ಜನಗಣತಿ. ಬರೀ ಎಷ್ಟು ಜನ ಇದ್ದಾರೆ ಅಂತಲ್ಲ, ಏನೇನೆಲ್ಲ ವಿಚಾರಗಳನ್ನು ಅದು ಕೊಡುತ್ತೆ ಅನ್ನುವಂಥದ್ದು. ಪ್ರಶ್ನೆ ಕೇಳಿದ್ದೆ ಆದರೆ ವಾಟ್ ಆರ್ ಆಲ್ ದಿ ಆಸ್ಪೆಕ್ಟ್ಸ್ ಇನ್ಕ್ಲೂಡೆಡ್ ಇನ್ ಅ ಸೆನ್ಸಸ್ ಅಂತ ಕೇಳ್ತಾರೆ. ಯಾವ್ಯಾವ ವಿಚಾರಗಳನ್ನು ಜನಗಣತಿಗೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಅಂತ ಕೇಳಿದಾಗ ಪಾಪ್ಯುಲೇಷನ್ ಸೈಜು, ಲಿಟ್ರಸಿ, ಆಕ್ಯುಪೇಷನ್, ರಿಲಿಜಿಯನ್, ಲ್ಯಾಂಗ್ವೇಜ್, ಹೌಸಿಂಗ್, ಆ್ಯಸ್ ವೆಲ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್, ಈ ಎಲ್ಲವನ್ನು ಕೂಡ ನಾನು ನೆನ್ಪಿಟ್ಕೊಳ್ಳೋದು ಅತ್ಯಗತ್ಯವಾಗಿ ಇದ್ದಿರುತ್ತೆ. ಹಾಗೆ ಭಾರತದಲ್ಲಿ ನಾನೇನಾದರೂ ಜನಗಣತಿಯ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ನೇಹಿತರೆ ನೆನಪಿರಲಿ, ಸಾಧಾರಣವಾಗಿ ಈ ಪರೀಕ್ಷೆಗಳಲ್ಲಿ ಮಾತಾಡುವಂಥ ಎಲ್ಲವೂ ಕೂಡ ಭಾರತದ ಮಟ್ಟದಲ್ಲಿ, ದೇಶ, ರಾಷ್ಟ್ರ, ಭಾರತದ ಮಟ್ಟದಲ್ಲೇ. ಯಾಕಂದರೆ ಯಾವುದೇ ಒಂದು ರಾಜ್ಯಕ್ಕೆ ಅವರು ಸ್ಪೆಸಿಫಿಕ್ ಆಗಿ ಮಾತಾಡುವಂಥದ್ದು ಕಡಿಮೆ, ಮಾತಾಡೋದೇ ಇಲ್ಲ ಅಂತ ನಾ ಹೇಳ್ತಿಲ್ಲ. ಅದೇನಾದರೂ ವಿಶೇಷತೆ ಇದ್ದರೆ ಮಾತಾಡಿರ್ತಾರೆ, ಹಾಗಿಲ್ಲ ಅಂತಂದರೆ ದೇಶವ್ಯಾಪಿಯಾಗಿ ಮಾತಾಡುವಂಥದ್ದು, ಜಾಗತಿಕ ಮಟ್ಟದಲ್ಲಿ ಮಾತಾಡಲ್ಲ. ಇದು ದೇಶಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡುವಂಥ ಮಾತಾಗಿರುತ್ತೆ. ಈ ಭಾರತದಲ್ಲಿ ಜನಸಂಖ್ಯೆ ಎಷ್ಟು ಇಂಟರ್ವೆಲ್ಲಲ್ಲಿ, ಸಮಯಾಂತರದಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿದ್ರೆ ಎವ್ರಿ
10 years. See, this is an information to you. ನಾ ಹೇಳ್ತಾ ಇದ್ದೀನಿ, ಪ್ರತಿ ಮಾತು ಇಲ್ಲಿ ಹೇಳುವಂಥದ್ದು, ಪ್ರತಿ ಅಂಶ ಕೂಡ ಒಂದೊಂದು ಇನ್ಫಾರ್ಮೇಷನ್ನ. ಓಕೆ, ವಾಟ್ ಈಸ್ ದಿ ಟೈಮ್ ಇಂಟರ್ವೆಲ್ ಬಿಟ್ವೀನ್ 2 ಸೆನ್ಸಸ್ ಇನ್ ಇಂಡಿಯಾ ಅಂತ ಕೇಳಿದ್ರೆ, 2 ಜನಗಣತಿಗಳ ನಡುವೆ ಇರುವಂತಹ ಸಮಯಾಂತರವೆಷ್ಟು ಅಂತೇನಾದರೂ ಕೇಳಿದ್ರೆ 1 ದಶಕ. 10 years, ದಟ್ ಈಸ್ ಅ ಡಿಕೇಡ್, 10 ವರ್ಷಗಳು ಅಂತ ಹೇಳಿ ಬರಿಬಹುದು. ಹಾಗಂತಂದರೆ ಈ ಜನಗಣತಿಯನ್ನು ನಡೆಸುವಂಥವ್ರು ಯಾರು, ಯಾವ ಕಚೇರಿಯಿಂದ ಬರುತ್ತೆ ಅಂತ ಹೇಳಿ ಕೇಳಿದ್ರೆ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್, ಸರಿನಾ? ಆ್ಯಂಡ್ ಆಲ್ಸೋ ಸೆನ್ಸಸ್ ಕಮಿಷನರ್. ಹಾಗಂತಂದರೆ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್, ಸೆನ್ಸಸ್ ಕಮಿಷನರ್, ಇದು ಯಾವ ಸಚಿವಾಲಯದಲ್ಲಿ ಒಳಗೊಂಡಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಸಚಿವಾಲಯಕ್ಕೆ ಇದು ಸಂಬಂಧಿತವಾಗಿದೆ ಅಥವಾ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು. ಸೊ ಇದು ಎರಡೂ ಕೂಡ ಸ್ನೇಹಿತರೆ ನೆನಪಿದ್ದಿರಬೇಕು ನಿಮಗೆ. ನಾ ಹೇಳಿದ್ದು 3 ಮಾಹಿತಿಗಳನ್ನು ಈ ಒಂದು ಪಾಯಿಂಟಲ್ಲಿ ಕೊಟ್ಟಿದೆ. ನಿಮ್ಮ ಪರೀಕ್ಷೆಗೆ ಯಾವುದಾದರೂ ಬರಬಹುದು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಸರಿ ಅಲ್ವಾ? ಫಸ್ಟ್ ಸಿಂಕ್ರನಸ್ ಸೆನ್ಸಸ್ ಇನ್ ಇಂಡಿಯಾ ವಾಸ್ ಹೆಲ್ಡ್ ಇನ್, ಇದು ಇತಿಹಾಸವಾದರೂ ಕೂಡ ನಮ್ಮನ್ನು ಕೇಳುವಂಥ ಸಾಧ್ಯತೆ ಇದೆ. ಯಾವತ್ತು ಆರಂಭ ಆಯಿತು? ಈ 10 ವರ್ಷದ ಅಂತರದಲ್ಲಿ ನಡ್ಕೊಂಬಂತಲ್ಲ, ಯಾವಾಗ ಆರಂಭ ಆಯಿತು ಅಂತ ಕೇಳಿದ್ರೆ 1881. ಇಟ್ ವಾಸ್ ಇನ್ 1881 ದಟ್ ದಿ ಫಸ್ಟ್ ಸಿಂಕ್ರನಸ್ ಸೆನ್ಸಸ್ ವಾಸ್ ಹೆಲ್ಡ್ ಇನ್ ಇಂಡಿಯಾ. ನಾನು ಹೇಳಿದ್ದೀನಿ, ಪ್ರತಿ ಮಾತನ್ನು ನೋಡ್ಕೊಂಬಿಡಿ ಅಂತ. ಇದಕ್ಕೆ ಮೊದಲು ಜನಗಣತಿ ನಡೆದೇ ಇಲ್ವಾ ಭಾರತದಲ್ಲಿ ಅಂತಂದರೆ ನಡೆದಿದೆ. ಆ ರಾಜರುಗಳು ನಡೆಸ್ಕೊಂಡಿದ್ದಾರೆ, ಕೆಲವೊಂದು ಜನ ಗೊತ್ತಿದೆ, ಕೆಲವೊಂದು ಹಾಗೆ ದಾಖಲಾಗಿವೆ ಎಲ್ಲವೂ. ಆದರೆ ಸಿಂಕ್ರನಸ್ ಸೆನ್ಸಸ್ ಅಂತ ಹೇಳ್ತಾ ಇದ್ದಾರಲ್ಲ, 10 ವರ್ಷಕ್ಕೊಮ್ಮೆ ಆಗಿರುವಂಥ ರೆಗ್ಯುಲರ್ ಇಂಟರ್ವೆಲ್, ಸಮಾನ ಸಮಯಾಂತರದಲ್ಲಿ ನಡೆದಂತಹ ಜನಗಣತಿ ಆರಂಭವಾಗಿದ್ದು 1881ರಲ್ಲಿ. ದಿ ಲೇಟೆಸ್ಟ್ ಕಂಪ್ಲೀಟೆಡ್ ಸೆನ್ಸಸ್ ವಾಸ್ ಇನ್ 2011. ಹಾಗಂತಂದರೆ ಅತಿ ಇತ್ತೀಚಿನ ಜನಗಣತಿ ಯಾವಾಗ ನಡೀತೋ? 2011ರಲ್ಲಿ. ಮೇಡಮ್ ಈಗ 25, ಪ್ರತಿ 10 ವರ್ಷ ಅಂದರೆ 21ಕ್ಕೆ ನಡೆದಿರಬೇಕಲ್ಲ ಅಂತಂದರೆ ನಮಗೆ ಎಲ್ಲರಿಗೂ ಗೊತ್ತಿದೆ, ಕೋವಿಡ್-19 ವಿಚಾರವಾಗಿ ಜಗದ್ವ್ಯಾಪಿ ಕಾಯಿಲೆ ಆಗ್ಬಿಡ್ತಲ್ಲ, ಪ್ಯಾಂಡಮಿಕ್ ಜಗದ್ವ್ಯಾಪಿಸಿಬಿಡ್ತು. ಆದ್ದರಿಂದ ಈ 2021ರ ಜನಗಣತಿಯನ್ನು ಮುಂದೂಡಲಾಯಿತು ಅಲ್ವಾ? ಇಲ್ಲಿ ಸರ್ವರು ಬಾಧಿತರು, ಮಾನಸಿಕವಾಗಿ ದೈಹಿಕವಾಗಿ ಯಾವುದೋ ಒಂಥರ, ಆದರೆ ಎಲ್ಲರೂ ಕೂಡ ಬಾಧಿತರಾಗಿದ್ವಿ ಅನ್ನೋದು ಸತ್ಯ. ಆದ್ದರಿಂದ ಇಲ್ಲಿ ಸರ್ಕಾರದ ವತಿಯಿಂದ 2021ರ ಜನಗಣತಿಯನ್ನು ತಡೆ ಹಿಡಿಯಲಾಯಿತು. ಆದ್ದರಿಂದ 2011ರ ಜನಗಣತಿಯನ್ನು ನಾವು ಇತ್ತೀಚೆಗೆ ನಡೆದಂಥ ಜನಗಣತಿ ಅಂತ ಪರಿಗಣಿಸಬಹುದು. ಇನ್ನೇನು ನಾವು ಮಾಡಬೇಕು ಅಂತ ಹೇಳಿ ಸರ್ಕಾರದವ್ರು ಮಾತಾಡ್ತಾ ಇರೋದು ಉಂಟು, ಮಾಡ್ತಾರೆ, ಸರಿ ಅಲ್ವಾ? ಹೋಗೋಣ ಅಲ್ವಾ ಮುಂದಕ್ಕೆ. ನೆಕ್ಸ್ಟು ಕೀ ಹೈಲೈಟ್ಸ್ ಆಫ್ 2011 ಸೆನ್ಸಸ್. ಏನೇನು ಇದರ ಪ್ರಮುಖಾಂಶಗಳು ಅಂತ ಹೇಳಿ ಕೇಳಿದ್ರೆ, 2011ರಲ್ಲಿ ಟೋಟಲ್ ಪಾಪ್ಯುಲೇಷನ್, ಒಟ್ಟು ಜನಸಂಖ್ಯೆ ಇದ್ದಿದ್ದು 1.21 ಬಿಲಿಯನ್, 1.21 ಬಿಲಿಯನ್ ಅಷ್ಟು, ಸರಿ ಅಲ್ವಾ? ಎಷ್ಟು ಜನ ಪುರುಷ ಜನಸಂಖ್ಯೆ ಇತ್ತು? ಮೇಲ್ ಪಾಪ್ಯುಲೇಷನ್ 623 ಮಿಲಿಯನ್. ಹಾಗೆ ಸ್ತ್ರೀ ಸಮುದಾಯ ಅಥವಾ ಸ್ತ್ರೀ ಜನಸಂಖ್ಯೆ ಎಷ್ಟಿತ್ತು ಅಂದರೆ 586 ಮಿಲಿಯನ್ ಅಂತ ಹೇಳ್ತಿದ್ದಾರೆ. ಇಲ್ಲೇ ಕಂಪೇರ್ ಮಾಡಿಬಿಡ್ಬೋದು, ಮಹಿಳಾ ಜನಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಲಿಟ್ರಸಿ ರೇಟ್ ಅಂದರೆ ಸಾಕ್ಷರತಾ ದರ. ನಾವು ಯಾವಾಗ ರೇಟ್ ಅಂತ ಮಾತಾಡ್ತೀವಿ ನಮಗೆ ಗೊತ್ತಿದೆ, ಅವಾಗ ಎಲ್ಲವೂ ಕೂಡ ಪ್ರತಿಶತ ಅಂದರೆ ಪ್ರತಿ 100ಕ್ಕೆ 1ರಂತೆ ಅಂತ ಹೇಳಿ ಲೆಕ್ಕ ತಗೊಳ್ತೀವಿ. percent, isn't it? That is 74.04% is the literacy rate. Sex ratio ಅಂದರೆ ಲಿಂಗಾನುಪಾತ ಏನಿತ್ತು ಅಂದರೆ 940 ಫೀಮೇಲ್ಸ್, 940 ಸ್ತ್ರೀ
per 1000 ಮೇಲ್ಸ್, ಪ್ರತಿ 1000 ಪುರುಷರಿಗೆ 940 ಸ್ತ್ರೀ ಜನಸಂಖ್ಯೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವತ್ತಿಗೆ ಮೋಸ್ಟ್ ಪಾಪ್ಯುಲಸ್ ಸ್ಟೇಟ್, ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳಂಥ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ್. ಲೀಸ್ಟ್ ಪಾಪ್ಯುಲಸ್ ಸ್ಟೇಟ್, ಅತಿ ಕಡಿಮೆ ಜನಸಂಖ್ಯೆ ಇದ್ದಂಥ ರಾಜ್ಯ ಯಾವುದು ಅಂದರೆ ಸಿಕ್ಕಿಂ. ಸರಿ ಅಲ್ವಾ? ಇಂಪಾರ್ಟೆನ್ಸ್ ಆಫ್ ಸೆನ್ಸಸ್. ನಾವು ಯಾಕೆ ಮಾಡಬೇಕು ಈ ಜನಗಣತಿಯನ್ನು ಅಂತಂದರೆ ಹೆಲ್ಪ್ಸ್ ಇನ್ ಪಾಲಿಸಿ ಪ್ಲ್ಯಾನಿಂಗ್ ಆ್ಯಂಡ್ ಫಾರ್ಮ್ಯುಲೇಷನ್. ಯಾವುದೇ ಒಂದು ನೀತಿ ನಿಯಮ ಅಥವಾ ಒಂದು ಚೌಕಟ್ಟುಗಳನ್ನು ಬರಿಬೇಕಾಗಿದ್ದರೆ ಅಂಥದ್ದೊಂದು ನಿಯಮಗಳನ್ನು ರೂಪಿಸುವಂಥದ್ರಲ್ಲಿ, ರಚಿಸುವಂಥದ್ರಲ್ಲಿ, ಯೋಜಿಸುವಂಥದ್ರಲ್ಲಿ ಈ ಸಂಖ್ಯೆಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೌದಲ್ವಾ? ನಾನು ಮೋಸ್ಟ್ ಇರೋದಕ್ಕೆ ಏನೇನು ಪಾಲಿಸಿ ಮಾಡಿರ್ತೀನಿ, ನೀತಿಗಳನ್ನು ರೂಪಿಸ್ತೀನಿ, ಅದನ್ನು ಲೀಸ್ಟ್ ಇರೋದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ, ಅದನ್ನು ಜಾರಿಗೆ ತರೋಕ್ಕಾಗೋದಿಲ್ಲ. ಆದ್ದರಿಂದ ಮೋಸ್ಟ್ ಆ್ಯಂಡ್ ಆಲ್ಸೋ ಲೀಸ್ಟ್ ಏನಿದೆಯಲ್ಲ ಅದಕ್ಕೆ ಬೇರೆ ಇರಬೇಕಂದ್ರೆ ಅದು ಎರಡಕ್ಕೆ ಅಂತ ಮಾತ್ರ ಅಲ್ಲ, ಪ್ರತಿಯೊಂದಕ್ಕೂ ತನ್ನದೇ ಆದ ವೈಶಿಷ್ಟ್ಯತೆಯಲ್ಲಿ ಬೇರ್ಪಟ್ಟು, ಹಾಗಂತಂದರೆ ಬೇರೆಯಾಗಿ ಪ್ರತ್ಯೇಕವಾಗಿ ರೆಡಿಯಾಗಬೇಕು. ಅದರಿಂದ ನನಗೆ ಇದು ಹೆಲ್ಪ್ ಮಾಡುತ್ತೆ ಅನ್ನೋದು ಸರಿ. ಇದಾದಮೇಲೆ ಡಿಟರ್ಮಿನ್ಸ್ ದಿ ಅಲೋಕೇಶನ್ ಆಫ್ ಗೌರ್ನಮೆಂಟ್ ಫಂಡ್ಸ್. ಹೌದಲ್ವಾ? ಸರ್ಕಾರಿ ನಿಧಿಗಳು ಅಥವಾ ಸರ್ಕಾರಿ ಅನುದಾನಗಳು ಸರ್ಕಾರದವರು ಕೊಡಬೇಕು ಅಂತ ಹೇಳಿದ್ರೆ 10 ಜನಕ್ಕೂ ಅಷ್ಟೇ 100 ಜನಕ್ಕೂ ಅಷ್ಟೇ ಕೊಡೋಕ್ಕಾಗೋದಿಲ್ವಲ್ಲ. ಸರ್ಕಾರ ಎಲ್ಲರಿಗೂ ಆ ಏನು ಅನುಪಾತದಲ್ಲಿ ಇದ್ದಾರೆ ಜನ, ಬೇರೆ ಬೇರೆ ವಿಚಾರಗಳನ್ನು ಪರಿಗಣಿಸಿ, ಕನ್ಸಿಡರಿಂಗ್ ಆಲ್ ಅದರ್ ಪ್ಯಾರಾಮೀಟರ್ಸ್ ದಿ ಗವರ್ನಮೆಂಟ್ ಫಂಡ್ಸ್ ಆರ್ ಟು ಬಿ ಅಲೋಕೇಟೆಡ್, ಅದನ್ನು ಮಾಡೋದಕ್ಕೆ, ನಿರ್ಧರಿಸೋದಕ್ಕೆ ಸಹಾಯವಾಗುತ್ತೆ. ನೆಕ್ಸ್ಟು ಯೂಸ್ಡ್ ಫಾರ್ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯುವೆನ್ಸೀಸ್. ಹಾಗಂತ ಹೇಳಿದ್ರೆ ನಮ್ಮ ಚುನಾವಣಾ ಕ್ಷೇತ್ರಗಳು ಯಾವುದ್ರ ಮೇಲೆ ರೂಪಿತವಾಗಿದೆ ಅಂತ ಹೇಳಿದ್ರೆ ಅದು ರೂಪಿತವಾಗಿರೋದೇ, ಆ ಕ್ಷೇತ್ರ ವಿಂಗಡಣೆ ಆಗಿರೋದೇ ಮತ್ತು ಜನಸಂಖ್ಯೆಯ ಮೇಲೆ. ಹೌದಲ್ವಾ? ಆ ವಾರ್ಡ್ಸ್ ಆಗಿ ನಮ್ಮನ್ನು ಅರ್ಬನ್ ಏರಿಯಾಸಲ್ಲಿ ಗ್ರಾಮಗಳು, ತಾಲೂಕುಗಳು, ವಾರ್ಡ್ಗಳು ಹೀಗೆಲ್ಲ ವಿಭಜಿಸಿರೋ ಅಂಥದ್ದೇನೆ ಮತ್ತು ಜನಸಂಖ್ಯೆ. ಮತ್ತು ಅದರೊಂದಿಗೆ ಮೊದಲು ಜನಸಂಖ್ಯೆ, ಆಮೇಲೆ ಮಿಕ್ಕೆಲ್ಲ ವಿಚಾರಗಳನ್ನು ಪರಿಗಣನೆಗೆ ತಗೊಂಡು ಆಗಿರುವಂಥದ್ದು. ಸೊ ಯೂಸ್ಡ್ ಫಾರ್ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯುವೆನ್ಸೀಸ್, ಚುನಾವಣಾ ಮತಕ್ಷೇತ್ರಗಳ ವಿಂಗಡಣೆಗೆ ಅಂತ ಹೇಳೋಣ. ನೆಕ್ಸ್ಟ್ ಬೇಸಿಸ್ ಫಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಂತಂದರೆ ಸರ್ಕಾರದ ವಿವಿಧ ಯೋಜನೆಗಳು ಹಾಗೆ ಕಾರ್ಯಕ್ರಮಗಳಿಗೆ ಇದೇ ಮತ್ತೆ ಒಂದು ಬುನಾದಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಆಧರಿಸಿಯೇ ಮಾಡೋದು ಅಂತ ಹೇಳಿ. ಅದಾದಮೇಲೆ 2011 ಜನಗಣತಿಯ ವರದಿ ಭಾರತ ಹೀಗಿದೆ. ದಿ ಸೆನ್ಸಸ್ 2011 ರಿಪೋರ್ಟ್ as regards India is here. Total population 1.21 billion, that is 121 crores, 121 ಕೋಟಿ ಜನಸಂಖ್ಯೆ. ಮೇಲ್ ಪಾಪ್ಯುಲೇಷನ್ 623 ಮಿಲಿಯನ್. ಓಕೆ. ಫೀಮೇಲ್ ಪಾಪ್ಯುಲೇಷನ್ 586 ಮಿಲಿಯನ್. ಸರಿ ಅಲ್ವಾ? ಮಿಲಿಯನ್. ಸಹಸ್ರ ಲಕ್ಷ ಅಂತ, ಬಿಲಿಯನ್ ಅಂತ ಬಂದರೆ ದ್ವಿಸಹಸ್ರ ಲಕ್ಷ ಅಂತ ಹೇಳೋಣ. ಸರಿನಾ? ಫೀಮೇಲ್ ಪಾಪ್ಯುಲೇಷನ್ 586 ಮಿಲಿಯನ್, ಸಹಸ್ರ ಲಕ್ಷ. ಸೆಕ್ಸ್ ರೇಷಿಯೋ 940 ಫೀಮೇಲ್ಸ್ ಪರ್ 1000 ಮೇಲ್ಸ್. ಲಿಟರಸಿ ರೇಟ್ ಟೋಟಲ್ ಬಂದ್ಬಿಟ್ರೆ ಪುರುಷರು ಮಹಿಳೆಯರು ಎಲ್ಲರನ್ನೂ ಸೇರಿಸಿದ ಅಕ್ಷರತೆಯ ದರ ಏನು ಅಂದರೆ 74.04%. ಹಾಗಂತಂದರೆ ಪುರುಷರು ಎಷ್ಟು? ಲಿಟ್ರಸಿ ರೇಟ್ 82.1%. ಲಿಟ್ರಸಿ ರೇಟ್ ಫೀಮೇಲ್ 65.46%. ಹಾಗೆ ಅತಿ ಹೆಚ್ಚಿಗೆ ಜನ ನಿಬಿಡ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ, 199 ಮಿಲಿಯನ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಲೀಸ್ಟ್ ಪಾಪ್ಯುಲಸ್ ಸ್ಟೇಟ್ ಯಾವುದು ಅಂತ ಹೇಳಿದ್ರೆ ಸಿಕ್ಕಿಂ, 0.61 ಸಹಸ್ರ
ಲಕ್ಷ. ಸ್ಟೇಟ್ ವಿತ್ ಹೈಯೆಸ್ಟ್ ಲಿಟ್ರಸಿ, ಅತಿ ಹೆಚ್ಚಿನ ಜನ ಅಕ್ಷರಸ್ಥರು ಇರುವಂಥ ರಾಜ್ಯ ಯಾವುದು ಅಂತಂದರೆ ಕೇರಳ 93.91%. ಸ್ಟೇಟ್ ವಿತ್ ಲೋಯೆಸ್ಟ್ ಲಿಟ್ರಸಿ ಬಿಹಾರ್ 63.82%. ಅರ್ಬನ್ ಪಾಪ್ಯುಲೇಷನ್ 31.16%. ರೂರಲ್ ಪಾಪ್ಯುಲೇಷನ್ 68.84%. ಇದು ನಗರ ಜನಸಂಖ್ಯೆ, ಇದು ಗ್ರಾಮ ಜನಸಂಖ್ಯೆ. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಜನರು ವಾಸಿಸುತ್ತಾರೆ ಅಂತ, ಅದನ್ನೇ ನಾವು ಜನಸಂಖ್ಯಾ ಸಾಂದ್ರತೆ ಅಂತ ಹೇಳಿ ಕರಿತೀವಲ್ಲ. 382 ವ್ಯಕ್ತಿ ಅಥವಾ ಜನರು ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ, ಚದರ ಕಿಲೋಮೀಟರ್ಗೆ ಇರುವಂಥದ್ದು. ಸರಿ ಅಲ್ವಾ? ಇಂತಿಷ್ಟು 2011 ಜನಗಣತಿಯ ವರದಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ಅಪ್ಡೇಟ್ ಆಗ್ತಿದ್ದಂಗೂ ನಾವು ಕೂಡ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರ್ತೀವಿ. ನೀವು ಕೂಡ ಕರೆಂಟ್ ಅಫೇರ್ಸನ್ನು ಟ್ರ್ಯಾಕ್ ಇಟ್ಟಿರಿ. ಸರಿ ಅಲ್ವಾ? ಮುಂದೆ ಏನಂತ ಹೇಳ್ತಿದ್ದಾರೆ, 11ರ ಜನಗಣತಿಯ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. 2011 ಸೆನ್ಸಸ್ ವಾಸ್ ರಿಲೀಸ್ಡ್ ಆನ್ 31st ಮಾರ್ಚ್ 2011. 31ನೇ ಮಾರ್ಚ್ 2011. ಯಾರಂತೆ ಮತ್ತೆ ಇದನ್ನು ರಿಲೀಸ್ ಮಾಡಿದ್ದು? ಬೈ ಯೂನಿಯನ್ ಹೋಮ್ ಸೆಕ್ರೆಟರಿ. ಇದನ್ನು ಕೇಂದ್ರ ಗೃಹ ಕಾರ್ಯದರ್ಶಿ, ಯೂನಿಯನ್ ಹೋಮ್ ಸೆಕ್ರೆಟರಿ ಆ್ಯಂಡ್ ದ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ, ಅದನ್ನೇ ಮತ್ತೆ RGI ಅಂತ ಹೇಳ್ತೀವಿ. ಸರಿ ಅಲ್ವಾ? ಇದು ಎಷ್ಟನೇ ಜನಸಂಖ್ಯಾ ಗಣತಿಯಾಗಿತ್ತಪ್ಪ ಅಂತ ಕೇಳಿದ್ರೆ, ಇಟ್ ವಾಸ್ ದಿ 15th ಸೆನ್ಸಸ್ ಆಫ್ ಇಂಡಿಯಾ ಆ್ಯಂಡ್ 7th ಸೆನ್ಸಸ್ ಆಫ್ಟರ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ನಂತರದಲ್ಲಿ 7ನೇ ಜನಗಣತಿ. ಹಾಗೆ ಒಟ್ಟು ತಗೊಂಡಾಗ 15ನೇ ಜನಗಣತಿ ಇದಾಗಿತ್ತು ಅಂತ ಹೇಳಿ ನೋಡಿ. ಪ್ರತಿ ಸಲಿನೂ ಒಂದೊಂದು ಧ್ಯೇಯವಾಕ್ಯ ಅಂತ ಇರುತ್ತೆ, ಮೋಟೋ. ಸೊ 2011ರ ಮೋಟೋ ಏನು? ಅವರ್ ಸೆನ್ಸಸ್ ಅವರ್ ಫ್ಯೂಚರ್, ನಮ್ಮ ಜನಗಣತಿ ನಮ್ಮ ಭವಿಷ್ಯ ಅಂತ ಹೇಳಿ. ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಡ್ಯೂರಿಂಗ್ 2001 to 2011 ಎಸ್ 181 ಮಿಲಿಯನ್ ಅಂತ ಹೇಳ್ತಾ ಇದ್ದಾರೆ. 2001ರಿಂದ 2011ಕ್ಕೆ ಮತ್ತೆ ಹೆಚ್ಚಿದಂಥ ಜನಸಂಖ್ಯೆ 181 ಸಹಸ್ರಲಕ್ಷಗಳು ಅಂತ ಹೇಳಿದ್ದಾರೆ. ಹಾಗಂತಂದರೆ ಇಲ್ಲೊಂದಿಷ್ಟು ಮಾಹಿತಿ ಇದೆ, ನೋಡ್ಕೊಂಬಿಡೋಣ ಅಲ್ವಾ. ಹೈಯೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್, ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಉತ್ತರ ಪ್ರದೇಶ್. ಹೈಯೆಸ್ಟ್ ಪಾಪ್ಯುಲೇಟೆಡ್ UT, ಅತಿ ಹೆಚ್ಚು ಜನಸಂಖ್ಯೆ ಇರುವ ಕೇಂದ್ರಾಡಳಿತ ಪ್ರದೇಶ ಡೆಲ್ಲಿ. ಲೀಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್, ಅತಿ ಕಡಿಮೆ ಜನಸಂಖ್ಯೆ ಇರುವಂಥ ರಾಜ್ಯ ಸಿಕ್ಕಿಂ. ಲೀಸ್ಟ್ ಪಾಪ್ಯುಲೇಟೆಡ್ UT, ಅತಿ ಕಡಿಮೆ ಜನಸಂಖ್ಯೆ ಇರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಹೈಯೆಸ್ಟ್ ಅರ್ಬನ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ಅತಿ ಹೆಚ್ಚು ನಗರ ಜನಸಂಖ್ಯೆ ಇರುವಂಥ ರಾಜ್ಯ ಮಹಾರಾಷ್ಟ್ರ. ಹಾಗೆಯೇ ಅತಿ ಕಡಿಮೆ ನಗರ ಜನಸಂಖ್ಯೆ ಇರುವಂಥ ಕೇಂದ್ರಾಡಳಿತ ಪ್ರದೇಶ, ಲೋವೆಸ್ಟ್ ಅರ್ಬನ್ ಪಾಪ್ಯುಲೇಷನ್ ಇನ್ ಇಂಡಿಯಾ UT. ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ ಯಾವುದಂದರೆ ಲಕ್ಷದ್ವೀಪ. ಹೈಯೆಸ್ಟ್ ರೂರಲ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ಗ್ರಾಮ ಜನಸಂಖ್ಯೆ ಇರುವಂಥದ್ದು ಉತ್ತರ ಪ್ರದೇಶ. ಲೋವೆಸ್ಟ್ ರೂರಲ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಲಕ್ಷದ್ವೀಪ. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇರುವಂಥದ್ದು ರಾಜ್ಯದಲ್ಲಿ ಕೇರಳ, ಅಂದರೆ 1084 ಮಹಿಳೆಯರು ಪ್ರತಿ 1000 ಪುರುಷರಿಗೆ ಅಂತ ಹೇಳಿ. ಓಕೆ. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇನ್ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ 1037 ಮಹಿಳೆಯರಿದ್ದಾರಂತೆ ಪ್ರತಿ 1000 ಪುರುಷರಿಗೆ. ಲೋಯೆಸ್ಟ್ ಸೆಕ್ಸ್ ರೇಷಿಯೋ ಇನ್ ಸ್ಟೇಟ್, ರಾಜ್ಯದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಇರುವಂಥದ್ದು ಹರಿಯಾಣ. 879 ಮಹಿಳೆಯರು ಮಾತ್ರ ಇದ್ದಾರೆ ಪ್ರತಿ 1000 ಪುರುಷರಿಗೆ. ಲೋಯೆಸ್ಟ್ ಸೆಕ್ಸ್ ರೇಷಿಯೋ ಇನ್ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಕ್ಕೆ ಅತಿ ಕಡಿಮೆ ಲಿಂಗಾನುಪಾತ ಇರುವಂಥದ್ದು ದಮನ್ ಅಂಡ್ ದಿಯು. ಇಲ್ಲಿ 618 ಮಹಿಳೆಯರಿದ್ದಾರೆ ಪ್ರತಿ 1000 ಪುರುಷರಿಗೆ. ಹಾಗೆಯೇ ಡಿಸ್ಟ್ರಿಕ್ಟ್ ವಿತ್ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಯಾವ ಜಿಲ್ಲೆ ಅಂತ ಹೇಳಿ ಕೇಳಿದ್ರೆ ಮಾಹೆ
ಪಾಂಡಿಚೇರಿ ಇದು 1147 ಮಹಿಳೆಯರು 1000 ಪುರುಷರಿಗೆ. ಹಾಗೆ ಡಿಸ್ಟ್ರಿಕ್ಟ್ ವಿತ್ ಲೋಯೆಸ್ಟ್ ಸೆಕ್ಸ್ ರೇಷಿಯೋ, ಅತಿ ಕಡಿಮೆ ಲಿಂಗಾನುಪಾತ ಇರುವಂತಹ ಜಿಲ್ಲೆ ದಮನ್ ಅಂಡ್ ದಿಯು 591. ಹೈಯೆಸ್ಟ್ ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ ಸ್ಟೇಟ್ ಯಾವುದಿದೆ ಅಂದರೆ ಹೆಣ್ಣು ಮಕ್ಕಳು. ಓಕೆ, ಇದೆಲ್ಲ ಪ್ರೌಢರ ಬಗ್ಗೆ ಹೇಳಿದ್ರು. ಇಲ್ಲಿ ಮಕ್ಕಳ ಬಗ್ಗೆ ಹೇಳುವಾಗ ಯಾವುದು ಅಂತ ಕೇಳಿದ್ರೆ ಕೇರಳದಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಅದಾದಮೇಲೆ ಲೋಯೆಸ್ಟ್ ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ ಸ್ಟೇಟ್ ಯಾವುದು ಅಂದರೆ ಹರಿಯಾಣ. ಹೈಯೆಸ್ಟ್ ಲಿಟರಸಿ ರೇಟ್ ಇನ್ ಸ್ಟೇಟ್, ಅತಿ ಹೆಚ್ಚಿಗೆ ಸಾಕ್ಷರತಾ ದರ ಇರುವಂಥ ರಾಜ್ಯ ಕೇರಳ 94%. ಹೈಯೆಸ್ಟ್ ಲಿಟರಸಿ ರೇಟ್ ಇನ್ UT, ಅತಿ ಹೆಚ್ಚು ಅಕ್ಷರತೆಯ ದರ ಇರುವಂಥ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ 91.85%. ಲೋಯೆಸ್ಟ್ ಲಿಟರಸಿ ಇನ್ ಸ್ಟೇಟ್, ಅತಿ ಕಡಿಮೆ ಅಕ್ಷರತೆಯ ದರ ಇರುವಂಥ ರಾಜ್ಯ ಬಿಹಾರ 61.8%. ಲೋಯೆಸ್ಟ್ ಲಿಟ್ರಸಿ ರೇಟ್ ಇನ್ UT, ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಕಡಿಮೆ ಅಕ್ಷರತೆಯ ದರ ಇರುವಂಥದ್ದು ಯಾವುದು ಅಂದರೆ ದಾದ್ರಾ ಅಂಡ್ ನಗರ್ ಹವೇಲಿ 76.24%. ಹೈಯೆಸ್ಟ್ ಲಿಟ್ರಸಿ ರೇಟ್ ಡಿಸ್ಟ್ರಿಕ್ಟ್, ಅತಿ ಹೆಚ್ಚಿನ ಅಕ್ಷರತೆಯ ದರ ಹೊಂದಿರುವ ಜಿಲ್ಲೆ ಸರ್ಚಿಪ್, ಇದು ಮಿಜೋರಾಮಲ್ಲಿರುವಂಥದ್ದು. ಇದು 98.28%, 98.28%. ಹಾಗೆ ಅತಿ ಕಡಿಮೆ ಸಾಕ್ಷರತಾ ದರ ಇರುವಂಥ ಜಿಲ್ಲೆ ಲೋಯೆಸ್ಟ್ ಲಿಟ್ರಸಿ ರೇಟ್ ಅಲಿರಾಜ್ಪುರ್, ಇದು ಮಧ್ಯಪ್ರದೇಶದಲ್ಲಿದೆ 36.1%, 36.1%. ಹೈಯೆಸ್ಟ್ ಡೆನ್ಸಿಟಿ ಸ್ಟೇಟ್, ಅತಿ ಹೆಚ್ಚಿನ ಜನಸಾಂದ್ರತೆ ಇರುವಂತಹ ರಾಜ್ಯ ವೆಸ್ಟ್ ಬೆಂಗಾಲ್. ದಟ್ ಇಸ್ ಎಷ್ಟು ಜನ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅಂದರೆ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ 88,752 ಜನರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೈ ಡೆನ್ಸಿಟಿ ಯೂನಿಯನ್ ಟೆರಿಟರಿ, ಅತಿ ಹೆಚ್ಚು ಸಾಂದ್ರತೆಯುಳ್ಳಂತಹ ಕೇಂದ್ರಾಡಳಿತ ಪ್ರದೇಶ ಡೆಲ್ಲಿ 11,297 ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ. ಸರಿ ಅಲ್ವಾ? ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ, ಅತಿ ಹೆಚ್ಚು ಜನಸಂಖ್ಯೆಯುಳ್ಳಂತಹ ನಗರ ಮುಂಬೈ ಮಹಾರಾಷ್ಟ್ರದಲ್ಲಿದೆ. ಲೀಸ್ಟ್ ಪಾಪ್ಯುಲೇಟೆಡ್ ಸಿಟಿ ಕಪರ್ತಲಾ ಪಂಜಾಬಲ್ಲಿದೆ. ಮೋಸ್ಟ್ ಪಾಪ್ಯುಲೇಟೆಡ್ ಡಿಸ್ಟ್ರಿಕ್ಟ್, ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಜಿಲ್ಲೆ ಥಾನೆ ಮಹಾರಾಷ್ಟ್ರದಲ್ಲಿದೆ. ಲೀಸ್ಟ್ ಪಾಪ್ಯುಲೇಟೆಡ್ ಡಿಸ್ಟ್ರಿಕ್ಟ್ ದಿಬಾಂಗ್ ವ್ಯಾಲಿ ಅರುಣಾಚಲ ಪ್ರದೇಶದಲ್ಲಿದೆ. ದಿಬಾಂಗ್ ಕಣಿವೆ ಅರುಣಾಚಲ ಪ್ರದೇಶದಲ್ಲಿದೆ. ಇದು ಅತಿ ಕಡಿಮೆ ಜನಸಂಖ್ಯೆ ಇರುವ ಜಿಲ್ಲೆ. ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋ ಮಹಾನಗರ, ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಮಹಾನಗರ ಯಾವುದು ಅಂದರೆ ಗ್ರೇಟರ್ ಮುಂಬೈ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಇರುವಂಥ ಜನಸಂಖ್ಯೆಯ ಅಂಕಿ ಸಂಖ್ಯೆಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಕೊಂಬಿಡಿ. ಮತ್ತೆ ಹೋಗೋಣ ಅಲ್ವಾ? ಹಾಗಾದರೆ ಮುಂದೆ ಏನಂತ ಹೇಳ್ತಾ ಇದ್ದಾರೆ, ದೀಸ್ ಆರ್ ಆಲ್ ದಿ ಫ್ಯಾಕ್ಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್ ಫಾರ್ ದಿ ಎಕ್ಸಾಮಿನೇಷನ್ ದಟ್ ಯು ಆರ್ ರೈಟಿಂಗ್ ದಿಸ್ ಇಯರ್. ಸ್ಟಾರ್ಟ್ ವೇರ್ ಯು ಆರ್, ಯೂಸ್ ವಾಟ್ ಯು ಹ್ಯಾವ್, ಡೂ ವಾಟ್ ಯು ಕ್ಯಾನ್. ಎಲ್ಲ ಫುಲ್ ಪೊಟೆನ್ಷಿಯಲಿ ಇರೋದೆಲ್ಲವನ್ನು ಬಳಸಿ ಏನೆಲ್ಲ ಸಾಧ್ಯ ಆ ಎಲ್ಲ ಒಳ್ಳೆಯದನ್ನು ಮಾಡ್ತಾಯಿರಿ. ನಾ ಹಿಂದೆ ಇದ್ದೀನಿ, ನಾನು ಮುಂದುವರೆದು ಬಿಟ್ಟೆ, ಏನಿಲ್ಲ, ಎಲ್ಲಿದ್ದೀರಾ ಅಲ್ಲೇ ಆರಂಭಿಸಿ, ಯಶಸ್ಸು ನಿಮ್ಮದಾಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಈ ಸದ್ಯದಲ್ಲಿ ಅಲ್ಲಿ ತನಕ ಓದ್ತಾ ಇರಿ. ಆಲ್ ದಿ ಬೆಸ್ಟ್.